ಬಾಗಲಕೋಟೆ ಜಿಲ್ಲೆಯ ಹಿಪ್ಪರಗಿಯ ಜಲಾಶಯದ ಗೇಟ್ ಬದಲಾವಣೆಗಾಗಿ ಜಲಸಂಪನ್ಮೂಲ ಇಲಾಖೆಯ ಸಚಿವರೂ ಆಗಿರುವ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಜಮಖಂಡಿಯ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರು ಹೇಳಿದ್ದಾರೆ. ಜನವರಿ 10ರ ಬೆಳಗ್ಗೆ 11 ಗಂಟೆ ಸಂದರ್ಭದಲ್ಲಿ ಜಮಖಂಡಿ ನಗರದಲ್ಲಿ ಮಾತನಾಡಿರುವ ಅವರು, ವಿಜಯಪುರದಲ್ಲಿ ನಡೆದ ಕಿತ್ತೂರು ರಾಣಿ ಚೆನ್ನಮ್ಮಾಜಿಯವರ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ತೆರಳಿದ ಸಂದರ್ಭದಲ್ಲಿ ಹಿಪ್ಪರಗಿ ಬ್ಯಾರೇಜ್ನ ಗೇಟ್ ಮುರಿದ ವಿಚಾರವಾಗಿ ಅವರ ಗಮನಕ್ಕೆ ತಂದಿದ್ದು, ನನ್ನ ಲೆಟರ್ ಹೆಡ್ನಲ್ಲಿಯೇ ಅವರಿಗೆ ಗೇಟ್ ಬದಲಾವಣೆಗಾಗಿ ಮನವಿಯನ್ನ ಮಾಡಿಕೊಂಡಿದೆ. ಇದಕ್ಕಾಗಿ ಅವರು ಒಪ್ಪಿಗೆಯನ್ನ ಸೂಚಿಸಿದ್ದು, ಈಗಾಗಲೇ ಸಂಬಂಧಪಟ್ಟ ಇಲಾಖೆಯವರು ಎಸ್ಟಿಮೇಟ್ ಅನ್ನ ಮಾಡುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಇನ್ನು ಹಿಪ್ಪರಗಿ ಬ್ಯಾರೇಜ್ನ ಗೇಟ್ ನಂಬರ್ 22 ಮುರಿದ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ನೀರು ಪೋಲಾಗಿದೆ. ಆದರೂ ಕೂಡ ಭಯಭೀತರಾಗುವ ಅವಶ್ಯಕತೆ ಇಲ್ಲ ಎಂದು ಸಾರ್ವಜನಿಕರಿಗೆ ಅವರು ಮನವಿ ಮಾಡಿದ್ದಾರೆ. ಹಿರಿಯರ ಮಾರ್ಗದರ್ಶನದಲ್ಲಿ ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ಉಂಟಾಗದಂತೆ ಎಚ್ಚರಿಕೆ ಕ್ರಮಗಳನ್ನು ವಹಿಸಲಾಗುತ್ತದೆ ಅಂತ ಅವರು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ. ಹಿಪ್ಪರಗಿ ಬ್ಯಾರೇಜ್ನ ಗೇಟ್ ನಂಬರ್ 22 ಏನು ಡ್ಯಾಮೇಜ್ ಆಗಿ ನೀರೇನು ಪೋಲ್ ಆಗ್ತಾ ಇತ್ತು, ಸುಮಾರು ಇಲ್ಲಿವರೆಗೆ 2.25 ಅಥವಾ 2.30 TMC ಅಷ್ಟು ನೀರು ಈಗಾಗಲೇ ಪೋಲ್ ಆಗಿ ಹೋಗಿರ್ತಕ್ಕಂಥದ್ದು. ಸುಮಾರು 6 TMC ಅಷ್ಟು ಸ್ಟೋರೇಜ್ ಮಾಡುವಂತ ಒಂದು ಡ್ಯಾಮಿನ ಕೆಪಾಸಿಟಿ ಅದು. ಕಳೆದ 2-3 ದಿವಸದಿಂದ ನಮ್ಮ ನೀರಾವರಿ ಇಲಾಖೆಯ ಇಂಜಿನಿಯರ್ಸ್ಗಳು ಬಹಳಷ್ಟು ಪ್ರಯತ್ನ ಮಾಡಿ ಮತ್ತು ತುಂಗಭದ್ರಾದಿಂದ ಎಕ್ಸ್ಪರ್ಟ್ಸ್ ಕರೆಸಿ ಆ ಗೇಟ್ ಅನ್ನ ಹಾಕೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೂ ಕೂಡ ಸುಮಾರು 150ರಿಂದ 200 ಕ್ಯೂಸೆಕ್ಸ್ ಅಷ್ಟು ನೀರು ಲೀಕೇಜ್ ಆಗಿ ಹೋಗ್ತಾ ಇದೆ. ಇನ್ನೂ ಒಂದು ಹೊಸಪೇಟೆನಿಂದ ಇನ್ನೊಂದು ಹೊಸ ಎಕ್ಸ್ಪರ್ಟ್ಸ್ ಅನ್ನ ಕರೆಸಿ ಆ ಲೀಕೇಜ್ ಅನ್ನು ಕೂಡ ಅರೆಸ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇಂಜಿನಿಯರ್ಸ್ಗಳು ನನ್ನ ಗಮನಕ್ಕೆ ತಂದಿದ್ದಾರೆ. ಬಹುಶಃ ಇವತ್ತು ಅವ್ರು ಬಂದು ನಾಳೆಯಿಂದ ಆ ಕಾರ್ಯ ಪ್ರಾರಂಭ ಆಗ್ತೈತಿ ಅಂತ ನನಗೆ ಮಾಹಿತಿ ಅದ. ಇದ್ರ ಮಧ್ಯದಲ್ಲಿ ನಿನ್ನೆ ದಿವಸ ಬಿಜಾಪುರದಲ್ಲಿ ಏನು ಒಂದು ಕಾರ್ಯಕ್ರಮ ಇತ್ತು, ಬಸ್ ಸ್ಟ್ಯಾಂಡ್ ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಒಂದು ಸ್ಟ್ಯಾಚ್ಯೂ ಇನಾಗ್ರೇಷನ್ ಆಗಿರ್ಬೋದು, ವೆಲೋಡ್ರೋಮ್ ದ ಇನಾಗ್ರೇಷನ್ ಆಗಿರ್ಬೋದು. ಆ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮ ಬಂದಿದ್ರು. ನಾನು ಒಂದು ಮನವಿ ಮಾಡಿಕೊಂಡು ನಮ್ಮ ನೀರಾವರಿ ಸಚಿವರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಭೇಟಿಯಾಗಿ ಈ ಹಿಪ್ಪರಗಿ ಬ್ಯಾರೇಜ್ನ ಎಲ್ಲ ಆಗು ಹೋಗುಗಳ ಬಗ್ಗೆ ಅವ್ರ ಗಮನಕ್ಕೆ ತಂದಾಗ ಇಮಿಡಿಯೇಟ್ ಆಗಿ ನಮ್ಮ ಲೆಟರ್ ಮೇಲೆನೆ ಅವರು ನನ್ನ ಜೊತೆ ತೇರದಾಳ್ ಮತಕ್ಷೇತ್ರದ ಅಭ್ಯರ್ಥಿಯಾದಂತ ಸಿದ್ದು ಕೊನೂರವರು ಕೂಡ ಇದ್ರು. ಸೊ ಇಬ್ರು ಕೂಡಿ ಕನ್ವಿನ್ಸ್ ಮಾಡಿದಾಗ, ಇಲ್ಲ ಅದು ನನ್ನ ಗಮನಕ್ಕೆ ಬಂದದ, ಹೀಗಾಗಿ ಅದನ್ನ ಗೇಟ್ ಅನ್ನ ಬದಲಾವಣೆ ಮಾಡೋದು ಬಹಳ ಅವಶ್ಯಕತೆ ಐತೆ ಅಂತ ಹೇಳಿ ನನ್ನ ಲೆಟರ್ ಹೆಡ್ ಮೇಲೆನೆ ಅವರು ಅದಕ್ಕೆ ಅನುಮತಿ ಕೊಟ್ಟಾರ. ಮತ್ತು ಈಗಾಗಲೇ ನಮ್ಮ ಇಂಜಿನಿಯರ್ಸ್ ಅದನ್ನ ಎಸ್ಟಿಮೇಟ್ ಮಾಡಿ ಪ್ರಪೋಸಲ್ ಕೂಡ ತಗೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ. ಶೀಘ್ರದಲ್ಲಿ ಹೊಸ ಗೇಟ್ ಅಳವಡಿಸುವಂತ ಕೆಲಸ ಪ್ರಾರಂಭ ಆಗ್ತೈತಿ ಅಂತಕ್ಕಂಥ ಒಂದು ವಿಶ್ವಾಸ ನಮ್ಮಲ್ಲದ. ಈ ಹಿಪ್ಪರಗಿ ಬ್ಯಾರೇಜ್ ಗೇಟ್ ಏನು ಕಿತ್ತೋಯ್ತು, ಅದರ ಪರಿಣಾಮ ಹಿಪ್ಪರಗಿ ಬ್ಯಾರೇಜ್ ನಲ್ಲಿರುವಂತ 6 TMC ಅಷ್ಟು ನೀರು ಏನು ಸಂಗ್ರಹ ಆಗಿತ್ತು, ಆ 6 TMC ಅಲ್ಲಿ ಸುಮಾರು 2.3 TMC ಅಷ್ಟು ನೀರು ಈಗಾಗಲೇ ಪೋಲ್ ಆಗಿ ಆಲ್ಮಟ್ಟಿ ಡ್ಯಾಮಿಗೆ ಹರಿದು ಹೋಗಿರುವಂತ ಒಂದು ಸನ್ನಿವೇಶ ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಈ ಒಂದು ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಸದೈವ ಮೇಲಿಂದ ವಾಟರ್ ಇನ್ಫ್ಲೋ ಇನ್ನೂ ಕೂಡ ಇದೆ. ಸುಮಾರು 500 ಕ್ಯೂಸೆಕ್ಸ್ ಅಷ್ಟು ನೀರು ಇನ್ನೂ ಹರಿದು ಬರ್ತಾ ಇದೆ. ನಮ್ಮ ಅಂದಾಜಿನ ಪ್ರಕಾರ ಇನ್ನೂ ಒಂದು 10-12 ದಿವಸ ಆ ನೀರು ಹರಿದು ಬರ್ತೈತಿ. ಸೊ ನಮಗೇನು ಬೇಸಿಗೆ ಸಂದರ್ಭದೊಳಗೇನು ನೀರಿನ ಅಭಾವ ಉಂಟಾಗ್ಬೋದು ಅಂತ ಹೇಳಿ ನಮ್ಮ ರೈತರೇನು ಆತಂಕದಲ್ಲಿದ್ದಾರೆ. ನನಗನ್ಸಿದ ಪ್ರಕಾರ ಬಹಳ ನಾವೇನಂತ ಭಯ ಪಡುವಂತ ಅವಶ್ಯಕತೆ ಬೀಳ್ಲಿಕ್ಕಿಲ್ಲ. ಆದ್ರೂ ಕೂಡ ಬೇಸಿಗೆಯಲ್ಲಿ ನೀರಿನ ಅಭಾವ ಆಗ್ಬಾರ್ದು ಅಂತ ಹೇಳಿ ಈಗಿನಿಂದಲೇ ನಮ್ಮ ಹಲವಾರು ಹಿರಿಯ ನಾಯಕರ ಒಂದು ಸಹಕಾರ ತಗೊಂಡು ಅದನ್ನ ಮೇಲ್ಗಡೆ ಇರುವಂತ ಡ್ಯಾಮ್ಗಳಿಂದ ನೀರು ಬಿಡಿಸುವಂತ ಕಾರ್ಯ ಆಗ್ಲಿ ಅಥವಾ ಮಹಾರಾಷ್ಟ್ರದಿಂದ ನೀರು ಬಿಡಿಸುವಂತ ಕಾರ್ಯ ಆಗ್ಲಿ, ಅದೇನ್ ಪ್ರಯತ್ನ ಮಾಡ್ಬೇಕು ಮುಂದಿನ ದಿನಮಾನಗಳಲ್ಲಿ ಮಾಡುವಂತದ್ದನ್ನು ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿಕ್ ಬಯಸ್ತೇನೆ.